ಆರ್ ಸಿ ಬಿ ಟೀಮಲ್ಲಿ ಈ 4 ಚೇಂಜಸ್ನ ಮಾಡಲೇಬೇಕು. ಬಿಕಾಸ್ ಇನ್ನಿರೋ 4 ಗೇಮಲ್ಲಿ 4ರಲ್ಲಿ 2ನ ಗೆಲ್ಲೇಬೇಕು. 2 ಗೆದ್ದಿಲ್ಲ ಅಂತ ಹೇಳಿದ್ರೆ ಈ ಒಂದು ಸೀಸನ್ನು ಇಲ್ಲಿವರೆಗೂ ಎಫರ್ಟ್ ಹಾಕಿರೋದ್ರಲ್ಲಿ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಆ್ಯಂಡ್ ಇಲ್ಲಿವರೆಗೂ ಆರ್ ಸಿ ಬಿ ಗೆಲ್ತಾ ಇರಬೇಕಾದ್ರೆ ಒಂಥರ ಕಾಣಿಸ್ತಾ ಇತ್ತು, ಸೋಲ್ತಾ ಇರಬೇಕಾದ್ರೆ ಇನ್ನೊಂಥರ ಕಾಣಿಸ್ತಾ ಇದೆ. ಆರ್ ಸಿ ಬಿ ಟೀಮ್ ಫೇಸ್ ಎಲ್ಲನೂ ಕೂಡ ಒಂಥರ ಸ್ಯಾಡ್ ಆಗಿ ಕಾಣಿಸ್ತಾ ಇದೆ. ಬಿಕಾಸ್ 2 ಗೇಮ್ನ ನಾವು ಬ್ಯಾಕ್ ಟು ಬ್ಯಾಕ್ ಕೂಡ ಸೋತಿದ್ದೀವಿ. ಆ್ಯಂಡ್ ಆರ್ ಸಿ ಬಿ ಪ್ಲೇಯಿಂಗ್ 11ನಲ್ಲಿ ಗೆಲ್ಲಬೇಕಾಗಿದ್ರೆ ಆರ್ ಸಿ ಬಿ ಬೇರೆ ಥರ ಕಾಣಿಸ್ಕೋತಾ ಇತ್ತು. ಮತ್ತು ಯಾರು ಪರ್ಫಾರ್ಮ್ ಮಾಡ್ತಿರಲಿಲ್ಲ ಅದೇನು ಕೂಡ ಮ್ಯಾಟ್ರ್ ಆಗ್ತಿರಲಿಲ್ಲ. ಬಟ್ ಇವಾಗೆಲ್ಲನೂ ಕೂಡ ಮ್ಯಾಟ್ರ್ ಆಗ್ತಾ ಇದೆ. ಯಾರು ಪರ್ಫಾರ್ಮ್ ಮಾಡಲಿಲ್ಲ ಅಂದ್ರೆ ಎಲ್ಲನೂ ಕೂಡ ಇಷ್ಟು ತೆಗೆದು ನೋಡ್ತಾ ಇದ್ದಾರೆ. ಎಲ್ಲ ಫ್ಯಾನ್ಸು ಕೂಡ ಈ ಪ್ಲೇಯರ್ಸ್ನ ಕೂರಿಸ್ಬಿಟ್ಟು ಅವ್ರನ್ನ ತಗೋಬರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಸ್ಟಿಲ್ ಇವಾಗ ಆರ್ ಸಿ ಬಿ ಇದ್ರ ಬಗ್ಗೆ ಥಿಂಕ್ ಮಾಡಲೇಬೇಕು. ನಾವು ಫಸ್ಟ್ ಇವಾಗ ಬ್ಯಾಟಿಂಗ್ ಆರ್ಡರ್ ಬಗ್ಗೆ ಮಾತಾಡೋದು. ಆರ್ ಸಿ ಬಿಲಿ ಯಾವ ಪ್ಲೇಯರ್ಸು ಪರ್ಫಾರ್ಮ್ ಮಾಡ್ತಾ ಇಲ್ಲ, ಎಲ್ಲಿ ಚೇಂಜಸ್ನ ಮಾಡಬೇಕು, ಯಾರನ್ನ ತಗೊಬಂದ್ರೆ ಏನಾಗುತ್ತೆ ಅಂತ ಫಸ್ಟ್ ಇವಾಗ ನಾವು ಟಾಪ್ ಆರ್ಡರ್ ಬಗ್ಗೆ ಮಾತಾಡೋದ. ಆರ್ ಸಿ ಬಿಲಿ ವಿರಾಟ್ ಕೊಹ್ಲಿ ಮತ್ತು ಪ್ರಿನ್ಸ್ ಸಾಲ್ಟ್ ಯಾವಾಗ ಓಪನಿಂಗ್ ಬರ್ತಾ ಇದ್ರು, ಓಕೆ ಅವರಿಬ್ರು ಬಂದಾಗ ಒಬ್ರು ಫ್ಲಾಪ್ ಆದರೆ ಇನ್ನೊಬ್ರು ಅದನ್ನ ಮ್ಯಾಚ್ ಮಾಡ್ತಾ ಇದ್ರು. ಓಕೆ ಇಲ್ಲ ಅಂದ್ರೆ ಇಬ್ರು ಕೂಡ ಗೊತ್ತಾ ಇದ್ರು, ಸಖತ್ತಾಗಿ ರನ್ಸ್ ಬರ್ತಾ ಇತ್ತು. ಯಾವಾಗ ಪ್ರಿನ್ಸ್ ಸಾಲ್ಟ್ಗೆ ಇಂಜುರಿ ಆಯಿತು ಅವಾಗ ಜೋಕೋಬ್ ಬದಲ್ನ ಕರ್ಕೊಬಂದ್ರು. 4 ಮ್ಯಾಚ್ ಆಯಿತು. ಬಟ್ ಜೋಕೋಬ್ ಬದಲಿಂದ ಹೇಳ್ಕೊಡೋಂಥ ಒಂದು ಪರ್ಫಾರ್ಮೆನ್ಸ್ ಅಂತೂ ಬಂದಿಲ್ಲ ಇನ್ನೂ ಕೂಡ. ಸೊ ಸ್ಟಿಲ್ ಇವರಿನ್ನ ಈ ಒಂದು ಪ್ಲೇಯಿಂಗ್ ಇಲ್ಲಿ ಇರಬೇಕಾ ಅಂತ ಡೌಟ್ಗಳು ಬರ್ತಾ ಇದೆ. ಬಿಕಾಸ್ ಪ್ರಿನ್ಸ್ ಸಾಲ್ಟು ಎವ್ರಿ ಮ್ಯಾಚ್ ಪರ್ಫಾರ್ಮ್ ಮಾಡ್ತಿದ್ದಿಲ್ಲ ಅಂದ್ರೂ ಕೂಡ ಅವರು ಒಂದು ಮ್ಯಾಚ್ ಬಿಟ್ಟು ಇನ್ನೊಂದು ಮ್ಯಾಚ್ ಪಕ್ಕಾ ಪರ್ಫಾರ್ಮ್ ಮಾಡೋರು. ಬಟ್ 4 ಮ್ಯಾಚ್ 4ರಲ್ಲಿ ಒಂದು ಪರ್ಫಾರ್ಮೆನ್ಸ್ ಅಂತೂ ಬಂದಿಲ್ಲ ಜೋಕೋಬ್ ಬದಲ್ ಕಡೆಯಿಂದ. ಆ್ಯಂಡ್ ಮಿಡಲ್ ಆರ್ಡರ್ ಬ್ಯಾಟ್ಸ್ಮ್ಯಾನು ದೇವದತ್ ಪಡಿಕ್ಕಲ್, ರಜತ್ ಪಟ್ಟಿದರ್ ಅಂಡ್ ಜಿತೇಶ್ ಶರ್ಮಾ ಅಂಡ್ ಕುನಾಲ್ ಪಾಂಡ್ಯ, ಟೀಮ್ ಡೇವಿಡ್. ಓಕೆ ಈ 5 ಪ್ಲೇಯರ್ಸ್ಗಳಲ್ಲಿ ನಮಗೆ ಒಂದೇ ಒಂದು ಪ್ರಾಬ್ಲಮ್ ಆಗಿರೋದು ಜಿತೇಶ್ ಶರ್ಮಾ ಅವ್ರ ಬಗ್ಗೆ. ಯಾಕಂತ ಹೇಳಿದ್ರೆ ಜಿತೇಶ್ ಶರ್ಮಾಗೆ 10 ಮ್ಯಾಚ್ ಆಯಿತು, 10ರಲ್ಲಿ 8 ಇನ್ನಿಂಗ್ಸ್ನ ಆಡಿದರೆ 8 ಇನ್ನಿಂಗ್ಸಲ್ಲಿ ಹೊಡೆದಿರೋದು 64 ರನ್ನು, ಒಂದು ಹೈಯೆಸ್ಟ್ ಸ್ಕೋರ್ ಇರೋದು 29. ಅದೊಂದೇ, ಅದು ಬಿಟ್ಟರೆ ಪರ್ಫಾರ್ಮೆನ್ಸ್ ಅಂತೂ ಇಲ್ಲ. ಈ ಒಂದು ಅವರೇಜ್ ಇರೋದು 6 ಅಂಡ್ ಸ್ಟ್ರೈಕ್ ರೇಟು 106 ಇದೆ. ಸೊ ಈ ಒಂದು T20 ಒಂದು ಫಾರ್ಮ್ಯಾಟಲ್ಲಿ 200 ಸ್ಟ್ರೈಕ್ ರೇಟ್ನ ಇಟ್ಕೊಂಡಿದ್ದಾರೆ ಎಲ್ಲ ಯಂಗ್ಸ್ಟರ್ಸು ಕೂಡ. ಓಕೆ ಜಿತೇಶ್ ಶರ್ಮಾ ಲಾಸ್ಟ್ ಸೀಸನ್ ಕೂಡ ಇದೇ ಥರ ಆಗಿತ್ತು. ಬಿಸ್ನೆಸ್ ಎಂಡಲ್ಲಿ ಅವರು ಓಕೆನಾ ಲಾಸ್ಟ್ IPL ನಾವು ಮುಗಿತಾ ಇರಬೇಕಾದ್ರೆ ಆರ್ ಸಿ ಬಿಗೆ ಪರ್ಫಾರ್ಮ್ ಮಾಡಿ ಆರ್ ಸಿ ಬಿನ ಟ್ರೋಫಿ ಕೂಡ ಗೆಲ್ಲಿಸ್ತಾರೆ. ಆ ಥರ ಒಂದು ಪರ್ಫಾರ್ಮೆನ್ಸ್ ಅಂತೂ ಲಾಸ್ಟಲ್ಲಿ ಬರುತ್ತೆ. ಬಟ್ ಈ ಒಂದು ಸೀಸನ್ ಅದೇ ಥರ ಆಗುತ್ತೆ ಅಂತ ಥಿಂಕ್ ಮಾಡಬೇಕು. ಓಕೆನಾ, ಮಾಡಬೇಕು, ಆಗಿರ್ಬೋದು ಆಗದೂ ಇರ್ಬೋದು. ಬಟ್ ಅಟ್ ದ ಪ್ರೆಸೆಂಟ್ ನೋಡ್ತಾ ಇದ್ದಾರೆ ಜಿತೇಶ್ ಶರ್ಮಾ ಮೇಲೆ ಯಾಕೋ ಡೌಟ್ ಆಗ್ತದೆ. ಅವ್ರನ್ನ ಕೂರಿಸೋ ಎಲ್ಲ ಸಾಧ್ಯತೆಗಳು ಕೂಡ ಕಾಣಿಸ್ತದೆ ಅಂತಲೇ ಹೇಳ್ತೀನಿ. ಅದಾದಮೇಲೆ ಬೌಲಿಂಗ್ ಸೈಡ್ ಬರೋದಾದರೆ ಓಕೆ ಬೌಲಿಂಗಲ್ಲಿ ಭುವನೇಶ್ವರ್ ಕುಮಾರ್, ಜೋಸ್ ಹೇಜಲ್ವುಡ್ ಆ್ಯಂಡ್ ರಶಿಕ್ ದಾರ್ ಆ್ಯಂಡ್ ಸುಯೇಶ್ ಶರ್ಮಾ ಆ್ಯಂಡ್ ಇನ್ನೊಬ್ಬರು ಪ್ಲೇಯರ್ ರೊಮಾರಿಯೋ ಸಫರ್ಡ್. ಓಕೆ ಈ 5 ಜನ ಬೌಲರ್ಸಲ್ಲಿ ನಮಗೆ ಎವಿಡೆಂಟ್ ಆಗಿ ಎದ್ದು ಕಾಣಿಸ್ತಾ ಇರೋ ಬೌಲರು ರೊಮಾರಿಯೋ ಸಫರ್ಡ್ ಕಡೆಯಿಂದ ನಾವು ಯಾವ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ. ಬಿಕಾಸ್ ಲಾಸ್ಟ್ ಮ್ಯಾಚು ಗೆಲ್ಬೋದಾಗಿತ್ತು. ಅನ್ಫಾರ್ಚುನೇಟ್ಲಿ ಅವರು ಲಕ್ನೋ ಸೂಪರ್ ಜೈಂಟ್ಸ್ ಅಗೇನ್ಸ್ಟ್ ಬ್ಯಾಟಿಂಗಲ್ಲಿ ಸ್ಟಾರ್ಟಿಂಗ್ ಬಂದಾಗೆ ಹೊಡೆದ್ರು. ಓಕೆ ಬಟ್ ಬೌಲಿಂಗಲ್ಲಿ ಎವ್ರಿ ಗೇಮ್ 1 ಓವರ್ನ ಕೊಡ್ತಾರೆ. 1 ಓವರ್ ಮಿನಿಮಮ್ 20 ರನ್ನ ಹೊಡ್ಸ್ಕೋತಾ ಇದ್ದಾರೆ. 20 ರನ್ನು ಭುವನೇಶ್ವರ್ ಕುಮಾರ್ 2 ಓವರಲ್ಲಿ ಹೊಡ್ಸ್ಕೋ ರನ್ನ, ಇವರು 1 ಓವರ್ ಹೊಡ್ಸ್ಕೋತಾ ಇದ್ದಾರೆ. ಸೊ ಈ ಒಂದು ಪ್ಲೇಯರ್ನ ನಾವು ಸ್ಟಿಲ್ ಇಟ್ಕೋಬೇಕಂತ ಯೋಚನೆ ಮಾಡಬೇಕು. ಯಾಕಂತೇಳಿ ರೊಮಾರಿಯೋ ಸಫರ್ಡ್ನ ಕೂರಿಸಿದ್ರೆ ಒಬ್ಬ ಎಕ್ಸ್ಟ್ರಾ ಬೌಲರು, ಒಬ್ಬ ಎಕ್ಸ್ಟ್ರಾ ಬ್ಯಾಟರ್ನು ತಗೋಬರ್ಬೋದು ನಮ್ಮೊಂದು ಟೀಮಲ್ಲಿ. ಸೊ ಅದಕ್ಕೋಸ್ಕರ ಥಿಂಕ್ ಮಾಡಬೇಕು. ಆ್ಯಂಡ್ ಜೋಸ್ ಹೇಜಲ್ವುಡ್ ಒಂದು ಅಪ್ ಆ್ಯಂಡ್ ಡೌನ್ಸ್ ನಡೀತಾನೆ ಇದೆ. ಜೋಸ್ ಹೇಜಲ್ವುಡ್ 1 ಮ್ಯಾಚ್ ಆಡ್ತಾರೆ, ಜೋಸ್ ಹೇಜಲ್ವುಡ್ 1 ಮ್ಯಾಚ್ ಆಡಲ್ಲ, ಆ ಥರ ನಡೀತಾ ಇದೆ. ಇಲ್ಲಿ ಕನ್ಸಿಸ್ಟೆನ್ಸಿಯಿಂದ ಪರ್ಫಾರ್ಮ್ ಮಾಡ್ತಾ ಇರೋದು ಭುವನೇಶ್ವರ್ ಕುಮಾರ್ ಒಬ್ಬರೇ ಬೌಲಿಂಗಲ್ಲಿ. ಆ್ಯಂಡ್ ರಶಿಕ್ ದಾರ್ ಕೂಡ ಅವ್ರ ಬಗ್ಗೆ ಯೋಚನೆ ಮಾಡಿದ್ರೆ ಸ್ವಲ್ಪ ಅವರು ಕೂಡ ಆನ್ ಆ್ಯಂಡ್ ಆಫ್ ನಡೀತಾ ಇದೆ. ಆ್ಯಂಡ್ ಸುಯೇಶ್ ಶರ್ಮಾ ಕೂಡ ಅವರು ಕೂಡ ನಡೀತಾ ಇದೆ. ಆ್ಯಂಡ್ ಈ ಒಂದು ಪ್ಲೇಯಿಂಗ್ 11ನಲ್ಲಿ ಎಲ್ಲೆಲ್ಲಿ ಚೇಂಜಸ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ಪ್ಲೇಯರ್ ಜೋಕೋಬ್ ಬದಲ್ ಅವ್ರನ್ನ ಕೂರಿಸ್ಬೇಕು ಅಂತ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ 4 ಮ್ಯಾಚ್ ಆಯಿತು, 4ರಲ್ಲಿ 4 ಕೂಡ ಪರ್ಫಾರ್ಮೆನ್ಸ್ ಬಂದಿಲ್ಲ. ಇವ್ರನ್ನಾದ್ರೂ ಕೂರಿಸಿದ್ರೆ ಇವರು ರೀಪ್ಲೇಸ್ಮೆಂಟ್ ಆಗಿ ಜಾರ್ಡನ್ ಕಾಕ್ಸ್ನ ಕರ್ಕೊಬರಬೇಕು. ಯಾಕಂತ ಹೇಳಿದ್ರೆ ಜಾರ್ಡನ್ ಕಾಕ್ಸ್ ಇನ್ನೂ ವೆಯ್ಟ್ ಮಾಡ್ತಾ ಇದ್ದಾರೆ, ಬೆಂಚಲ್ಲಿ ಕೂತಿದ್ದಾರೆ. 10 ಮ್ಯಾಚ್ ಆಯಿತು, ಅವ್ರಿಗೆ ಇನ್ನೂ ಒಂದು ಮ್ಯಾಚ್ ಕೂಡ ಕೊಟ್ಟಿಲ್ಲ. ಅಟ್ಲೀಸ್ಟ್ ಅವ್ರನ್ನ ಟ್ರೈ ಮಾಡಬೇಕು. ಜಾರ್ಡನ್ ಕಾಕ್ಸ್ನ ಕರ್ಕೊಬಂದ್ರೆ ಏನು ಅಡ್ವಾಂಟೇಜ್ ಅಂತ ಹೇಳಿದ್ರೆ ಜಿತೇಶ್ ಶರ್ಮಾನು ಕೂರಿಸ್ಬೋದು. ಯಾಕಂದರೆ ಆರ್ ಸಿ ಬಿಲಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಪ್ರಿನ್ಸ್ ಸಾಲ್ಟ್, ಜಿತೇಶ್ ಶರ್ಮಾ ಆ್ಯಂಡ್ ಜಾರ್ಡನ್ ಕಾಕ್ಸ್ ಈ 3 ಜನ ಪ್ಲೇಯರ್ಸ್ ಇದ್ದಾರೆ. ಬಟ್ ನಾವು ಜೋಕೋಬ್ ಬದಲ್ನ ಕೂರಿಸಿದ್ರೆ ಜಾರ್ಡನ್ ಕಾಕ್ಸ್ನ ಕರ್ಕೊಬಂದ್ಬಿಟ್ಟು ಜಿತೇಶ್ ಶರ್ಮಾ ಕೂರಿಸಿ ವೆಂಕಟೇಶ್ವರ್ನ ಕರ್ಕೊಬರ್ಬೋದು. ವೆಂಕಟೇಶ್ವರ್ಗೆ ಈ ಒಂದು ಸೀಸನಲ್ಲಿ ಸಿಕ್ಕಿರೋದು 2 ಮ್ಯಾಚ್ ಬ್ಯಾಟಿಂಗ್, ಅದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ 1 ಮ್ಯಾಚಲ್ಲಿ ಚೆನ್ನಾಗಿ ಆಡಿದ್ರು. ಬಟ್ ಇನ್ನೊಂದು ಮ್ಯಾಚಲ್ಲಿ ಓಕೆ ಪರ್ಫಾರ್ಮೆನ್ಸ್ ಅಂತ ಓಕೆನೂ ಅಂತ ಹೇಳೋಕ್ಕಾಗಲ್ಲ, ಆ ಲೆವೆಲ್ಗೆ ಪರ್ಫಾರ್ಮೆನ್ಸ್ ಅಂತ ಕೊಟ್ಟಿದ್ದು. ಸೊ ಇವಾಗ ಥಿಂಕ್ ಮಾಡಬೇಕಾಗಿದೆ. ಇವಾಗ ವಿಕೆಟ್ ಕೀಪರು ಸಿಗ್ತಾರೆ, ಫಾರಿನ್ ಪ್ಲೇಯರು ಒಬ್ಬ ಬ್ಯಾಟರು ಕೂಡ ಸಿಗ್ತಾರೆ. ಆ್ಯಂಡ್ ಜಿತೇಶ್ ಶರ್ಮಾಗೆ ಇನ್ನೊಬ್ಬ ರೀಪ್ಲೇಸ್ಮೆಂಟ್ ಆಗಿ ಕೂಡ ಸಿಗುತ್ತೆ. ಆ್ಯಂಡ್ ರಶಿಕ್ ದಾರ್ ಈ ಒಬ್ಬ ಬೌಲರ್ ಬಗ್ಗೆ ನಾವು ಥಿಂಕ್ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ರಶಿಕ್ ದಾರು ಓಕೆ ಅವ್ರ ಹತ್ರ ಎಲ್ಲ ಕ್ವಾಲಿಟಿ ಆಫ್ ಬೌಲಿಂಗ್ ಕೂಡ ಇದೆ, ವೇರಿಯೇಷನ್ ಕೂಡ ಇದೆ. ಬಟ್ ಸ್ಟಿಲ್
ಹೇಳ್ಕೊಳ್ಳೋಷ್ಟು ಪರ್ಫಾರ್ಮೆನ್ಸ್ ಅಂತೂ ಬರ್ತಾ ಇಲ್ಲ. ಓಕೆನಾ, 50% ಅಷ್ಟೇ ಪರ್ಫಾರ್ಮ್ ಮಾಡೋದು ಆರ್ ಸಿ ಬಿಗೆ 100%ಅಲ್ಲಿ. ಇವ್ರನ್ನ ಒಂದು ಮ್ಯಾಚ್ ಕೂರಿಸ್ಬಿಟ್ಟು ಮಂಗೇಶ್ ಯಾದವ್ನ ಕರ್ಕೊಬರ್ಬೇಕು ಅಂತ ಅನ್ನಿಸ್ತದೆ. ಬಿಕಾಸ್ ಮಂಗೇಶ್ ಯಾದವ್ ಮಧ್ಯಪ್ರದೇಶ್ ಪ್ರೀಮಿಯರ್ ಲೀಗಲ್ಲಿ ಸಖತ್ತಾಗಿ ಬೌಲಿಂಗ್ ಮಾಡಿದೆ, ಯಾರ್ಕರ್ ಕಿಂಗ್ ಅಂತ ಕೂಡ ಹೆಸರು ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಬೌಲಿಂಗ್ ಅಲ್ಲದೆ ಬ್ಯಾಟಿಂಗಲ್ಲೂ ಆಡ್ತಾರೆ. ಆರ್ ಸಿ ಬಿ ಏನಾದರೂ ಇವ್ರನ್ನ ಕರ್ಕೊಬಂದರೆ ಬ್ಯಾಟಿಂಗ್ ಡೆಪ್ತ್ ಅಂತೂ ಇನ್ನೂ ಕೆಳಗಡೆ ಹೋಗುತ್ತೆ. ಆ್ಯಂಡ್ ರೊಮಾರಿಯೋ ಆದಮೇಲೆ ಇನ್ಯಾರೂ ಇಲ್ಲ, ಬ್ಯಾಟಿಂಗ್ ಇನ್ಯಾರೂ ಇಲ್ಲ ಅಲ್ಲಿ. ಸೊ ಅವ್ರನ್ನ ಬಿಟ್ಟರೆ ಇವಾಗ ಮಂಗೇಶ್ ಯಾದವ್ ಕೂಡ ಬ್ಯಾಟಿಂಗ್ ಲೈನಪ್ಪಲ್ಲಿ ಬರ್ಬೋದು, ಅದು ಒಂದು ಸ್ಟಿಲ್ ಚಾನ್ಸ್ ಇದೆ. ಸೊ ಇದ್ರ ಬಗ್ಗೆ ಕೂಡ ಆರ್ ಸಿ ಬಿ ಯೋಚನೆ ಮಾಡಲೇಬೇಕು. ನೆಕ್ಸ್ಟ್ ಶ್ರೇಯಸ್ ಶರ್ಮಾ ಫಾರ್ಮ್ ಕೂಡ ಸೇಮ್. ಓಕೆನಾ, ಆನ್ ಆ್ಯಂಡ್ ಆಫ್. ಸೊ ಇವ್ರನ್ನ ಕೂರಿಸಿ ಸ್ವಪ್ನಿಲ್ ಸಿಂಗ್ನ ಕರ್ಕೊಬರ್ಬೇಕು. ಸ್ವಪ್ನಿಲ್ ಸಿಂಗು ಲೆಫ್ಟ್ ಆನ್ ಸ್ಪಿನ್ ಓಕೆ, ಬಟ್ ಈ ಒಬ್ಬ ಪ್ಲೇಯರ್ನ ಕರ್ಕೊಬರ್ಬೇಕು ಅಂತಂದರೆ ಕೃಣಾಲ್ ಪಾಂಡೆಗೆ ಸ್ವಲ್ಪ ಎಫೆಕ್ಟ್ ಆಗ್ಬೋದು. ಆರ್ ಸಿ ಬಿ ಟೀಮಲ್ಲಿ ಆಲ್ರೆಡಿ 2 ಲೆಫ್ಟ್ ಆನ್ ಸ್ಪಿನ್ನರ್ಸ್ ಆಗಿಬಿಡ್ತಾರೆ. ಬಟ್ ಓಕೆ, ಸ್ಟಿಲ್ ಓಕೆ ಅಂತಲೇ ಹೇಳ್ತೀನಿ. ಸ್ವಪ್ನಿಲ್ ಸಿಂಗ್ ಲಾಸ್ಟ್ ಆರ್ ಸಿ ಬಿಗೆ ಆಡಿದಾಗ ಚೆನ್ನಾಗೇ ಬೌಲಿಂಗ್ ಮಾಡಿಕೊಟ್ಟಿದ್ರು, ಯಾವುದೇ ಥರ ಪ್ರಾಬ್ಲಮ್ ಏನೂ ಇರಲಿಲ್ಲ. ಬಟ್ ಸ್ಟಿಲ್ ಈ ಒಂದು ಪ್ಲೇಯರ್ ಮೇಲೆ ನಾವು ಯೋಚನೆ ಮಾಡಬೇಕಾಗಿದೆ. ಆ್ಯಂಡ್ ಇದರಲ್ಲಿ ಜೋಶ್ ಹೇಸಲ್ವುಡ್ ಆ್ಯಂಡ್ ರೊಮಾರಿಯೋ ಸೆಫರ್ಡ್ ಜಾಗದಲ್ಲಿ ನನಗೆ ಜೋಕಬ್ ಡಫಿ ತರಬೇಕು. ಬಿಕಾಸ್ ಜೋಕಬ್ ಡಫಿ ಆಡ್ರು 2 ಮ್ಯಾಚಲ್ಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಓಕೆನಾ, ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ ಜೋಕಬ್ ಡಫಿ ಕೂಡ ಕೊಟ್ಟಿದ್ದಾರೆ. ಸ್ಟಿಲ್ ಈ ಒಂದು ಪ್ಲೇಯಿಂಗ್ ಲೆವೆಲ್ಲಿ ಇಲ್ಲ ರೊಮಾರಿಯೋ ಸೆಫರ್ಡ್ನ ಕೂರಿಸ್ಬೇಕು, ಅವ್ರನ್ನ ತಗೋಬರ್ಬೇಕು. ಇಲ್ಲ ಈ ಒಂದು ಪ್ಲೇಯಿಂಗ್ ಯಾವ ಥರ ಇದೆ ಅದರಲ್ಲಿ ಇವಾಗ ಪರ್ಫಾರ್ಮೆನ್ಸ್ ಬರೋ ಥರ ಮಾಡಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಸೊ ಇನ್ನಿರೋ 4 ಗೇಮಲ್ಲಿ 4 ಅಟ್ಲೀಸ್ಟ್ 3 ಗೆಲ್ಲಬೇಕು, ಟೇಬಲ್ ಟಾಪಲ್ಲಿ ಕೂತ್ಕೋಬೇಕು ಅಂತ ಹೇಳಿದ್ರೆ. ಆ್ಯಂಡ್ ಈ ಸಲ ಚಾಟ್ GPT ಬೇರೆ ಆರ್ ಸಿ ಬಿ ಸೋಲ್ತಾರೆ ಫೈನಲ್ಸ್ ಅಂತ ಕೂಡ ಬಂದುಬಿಟ್ಟಿದೆ. ಸೊ ಅದು ಓಕೆ, ಅದೆಲ್ಲ ಡಿಜಿಟಲ್, ಅದೆಲ್ಲ ನೋಡ್ಕೊಳಕ್ಕಾಗಲ್ಲ, ಅದೆಲ್ಲ ಬಿಟ್ಬಿಡಿ. ಬಟ್ ಈ ಒಂದು ಪ್ಲೇಯಿಂಗ್ ಲೆವೆಲ್ ಆ್ಯಕ್ಚುಲಿ ನಾವು ಮಾಡಬೇಕಾಗಿದೆ ಈ ಒಂದು ಕೆಲಸ. ಇಲ್ಲ 4 ಚೇಂಜಸ್ನ ಮಾಡಿದ್ರೆ ಆರ್ ಸಿ ಬಿಲಿ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಕೋತಾರೆ. ಜಾರ್ಡನ್ ಕಾಕ್ಸ್, ವೆಂಕಟೇಶ್ ಅಯ್ಯರ್, ಜೋಕಬ್ ಡಫಿ ಆ್ಯಂಡ್ ಮಂಗೇಶ್ ಯಾದವ್, ಸ್ವಪ್ನಿಲ್ ಸಿಂಗ್, ಈ 4 ಆಪ್ಷನ್ ಇದೆ ಆರ್ ಸಿ ಬಿಗೆ ಇವಾಗ. ಬಿಕಾಸ್ ಇವ್ರಿಗಿನ್ನ ಯಾವುದೇ ಥರ ಚಾನ್ಸ್ಗಳು ಅಷ್ಟೊಂದು ಸಿಕ್ಕಿಲ್ಲ. ವೆಂಕಟೇಶ್ ಅಯ್ಯರ್ ಸ್ಟ್ರೈಟ್ ಅವೇ ಕರ್ಕೊಬಂದು ಪ್ಲೇಯಿಂಗ್ ಲೆವೆನ್ ಕೂಡ ಬಿಡೋಕ್ಕಾಗಲ್ಲ. ಓಕೆನಾ, ಯಾಕಂತ ಹೇಳಿದ್ರೆ ಅವ್ರಿಗೆ ಗೇಮ್ ಎಕ್ಸ್ಪೀರಿಯನ್ಸೇ ಇಲ್ಲ. ಪ್ರಾಕ್ಟೀಸ್ ಮ್ಯಾಚಲ್ಲಿ ನೋಡ್ತಿದ್ದಾರೆ ಆ್ಯಂಡ್ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಬಟ್ ಅದೇ ಡಿಫ್ರೆಂಟ್ ಕ್ರಿಕೆಟು. ಬಿಕಾಸ್ ಮ್ಯಾಚಿಗೂ ಆ್ಯಂಡ್ ಪ್ರಾಕ್ಟೀಸ್ಗೂ ತುಂಬ ಡಿಫ್ರೆಂಟ್ ಇದೆ. ಓಕೆನಾ, ಅದಕ್ಕೋಸ್ಕರ ವೆಂಕಟೇಶ್ ಸ್ಟ್ರೈಟ್ ಅವೇ ಕರ್ಕೊಬರಲೇಬೇಕು. ಅವ್ರಿಗೆ ಮೋರ್ ಮ್ಯಾಚ್ ಪ್ರಾಕ್ಟೀಸ್ ಸಿಗಲೇಬೇಕು, ಮ್ಯಾಚ್ ಪ್ರಾಕ್ಟೀಸ್ ಕೂಡ ಕೊಡಬೇಕು. ಸೊ ಇದ್ರ ಬಗ್ಗೆ ಆರ್ ಸಿ ಬಿ ಇವಾಗ ಥಿಂಕ್ ಮಾಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಇವ್ರ ಕಡೆಯಿಂದನೇ ಸ್ವಲ್ಪ 2-3 ಚೇಂಜಸ್ ಮಾಡಿಕೊಂಡು ಆರ್ ಸಿ ಬಿ ಇವರಿಂದನೇ ಪರ್ಫಾರ್ಮೆನ್ಸ್ ಅಂತೂ ಬರಬೇಕು. ಬಟ್ ಸ್ಟಿಲ್ ಆರ್ ಸಿ ಬಿ ಈ ಒಂದು ಜಾಗದಲ್ಲಿ ಆ್ಯಕ್ಚುಲಿ ಇನ್ಮೇಲೆ ಎಡಬಾರ್ದು. ಬಿಕಾಸ್ ಎಡಲೇಬಾರ್ದು. ಓಕೆನಾ, ಇಲ್ಲ ಅಂತ ಹೇಳಿದ್ರೆ ರಶೀದಾರ್ನ ಕೂರಿಸ್ಬಿಟ್ಟು ಮಂಗೇಶ್ ಯಾದವ್ನ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು. ಇಲ್ಲ ಬ್ಯಾಟಿಂಗ್ ಡೆಪ್ತ್ ಕೂಡ ಇನ್ನೂ ನಮ್ಮದು ಸಕ್ಕತ್ ಹೋಗುತ್ತೆ. ಬಿಕಾಸ್ ಮಂಗೇಶ್ ಯಾದವ್ ಕೂಡ ದೂರ ಓಡಿಯೋ ಪ್ಲೇಯರು, ಇವ್ರನ್ನ ಹಾಕೊಳ್ಳೇಬೇಕು ಪ್ಲೇಯಿಂಗ್ 11ನಲ್ಲಿ. ದೆನ್ ಜೋಕಬ್ ಡಫಿ ಕೂಡ ಸ್ಟ್ರೈಟ್ ಅವೇ ತಗೋಬರ್ಬೇಕು. ರೊಮಾರಿಯೋ ಸೆಫರ್ಡ್ನ ಕೂರಿಸಿದ್ರು ಓಕೆ. ಬಿಕಾಸ್ ಇವಾಗ ರೊಮಾರಿಯೋ ಸೆಫರ್ಡ್ನ ಕೂರಿಸ್ಬಿಟ್ಟು ಮಂಗೇಶ್ ಯಾದವ್ ಕರ್ಕೊಬರ್ತೀವಿ, ಅವರು ಕೂಡ ಬ್ಯಾಟಿಂಗ್ ಆಡ್ತಾರೆ. ಆ್ಯಂಡ್ ಜೋಕಬ್ ಡಫಿ ಕೂಡ ಒನ್ ಆಫ್ ದಿ ಬೆಸ್ಟ್ ಬೌಲರು. ನ್ಯೂಜಿಲೆಂಡ್ ಕ್ರಿಕೆಟ್ಗೆ ಮತ್ತು T20 ವರ್ಲ್ಡ್ ಕಪ್ ಕೂಡ ಅಷ್ಟೊಂದು ಚೆನ್ನಾಗಿ ಆಗಿಲ್ಲ. ಬಟ್ ಈ ಒಂದು IPL ಚೆನ್ನಾಗಿ ಪ್ರೂವ್ ಮಾಡ್ಕೊಂಡಿದ್ದಾರೆ ಆರ್ ಸಿ ಬಿಗೆ. ಬಟ್ ಏನಕ್ಕೆ ಇವ್ರನ್ನ ಕೂರಿಸಿದೆ ಅಂತ ಗೊತ್ತಿಲ್ಲ. ಬಟ್ ನೆಕ್ಸ್ಟ್ ಮ್ಯಾಚು ನಾಳೆ ನಮಗೆ ಮ್ಯಾಚ್ ಇದೆ MI ಅಗೇನ್ಸ್ಟು. ಸೊ ಈ ಒಂದು ಮ್ಯಾಚಲ್ಲಿ ಈ ಥರ ಒಂದು ಚೇಂಜಸ್ನ ಮಾಡಿದ್ರೆ ಆರ್ ಸಿ ಬಿಗೆ ಒಂದು ಸ್ಟಿಲ್ ಚಾನ್ಸ್ ಇರುತ್ತೆ. ಬಿಕಾಸ್ MIಗೆ ನಾಳೆ ಮ್ಯಾಚಲ್ಲಿ ಕಳ್ಕೊಳ್ಳೋದೇನೂ ಇಲ್ಲ. ಏನು ಬೇಕಿದ್ರು ಮಾಡ್ಬೋದು MI ಅವರು. ಬಿಕಾಸ್ ಲಾಸ್ಟ್ ಮ್ಯಾಚ್ನ ಗೆದ್ಕೊಂಡು ಬರ್ತಾ ಇದ್ದಾರೆ ಸ್ಟಿಲ್ LSG ಅಗೇನ್ಸ್ಟು. ಸೊ ನಾವು LSG ಅಗೇನ್ಸ್ಟ್ ಸೋತ್ಬಿಟ್ಟು ಹೋಗ್ತಾ ಇದ್ವಿ. ಅದು ಆರ್ ಸಿ ಬಿಲಿ ಇವಾಗ ಬೌಲಿಂಗಲ್ಲಿ ದೊಡ್ಡ ಇಂಪ್ಯಾಕ್ಟ್ ಆಗ್ತಾ ಇದೆ. ರೊಮಾರಿಯೋ ಸೆಫರ್ಡ್ ಅಂತೂ ಪರ್ಫಾರ್ಮ್ ಅಂತೂ ಮಾಡ್ತಿಲ್ಲ. ಸೊ ನೋಡೋದು ಏನಾಗುತ್ತೆ ಅಂತ. ನಿಮ್ಮ ಪ್ರಕಾರ ಈ ಒಂದು ಪ್ಲೇಯಿಂಗ್ 11 ಏನೆಲ್ಲ ಆಗ್ಬೋದು ಕಾಮೆಂಟ್ ಮಾಡಿ ಅಷ್ಟೇ, ಬೇರೆ ಆಪ್ಷನ್ ಇಲ್ಲ. ಕಾಮೆಂಟ್ ಮಾಡಿ ನೋಡೋದು ನೀವು ಯಾವ ಥರ ಪ್ಲೇಯಿಂಗ್ 11 ಚೇಂಜಸ್ ಮಾಡ್ತೀರಾ ಅಂತ.